ಮನುಷ್ಯನ ಜೀವನವನ್ನ ನಡೆಸುವುದು ಭಯ. ಮನುಷ್ಯನು ಸದಾ ಭಯದ ಕಾರಣದ ಹುಡುಕಾಟದಲ್ಲಿ ಇರುತ್ತಾನೆ. ಜೀವನದಲ್ಲಿ ನಾವು ಆರಿಸಿಕೊಂಡಂತಹ ಮಾರ್ಗಗಳು, ಆ ಒಂದು ಮಾರ್ಗಗಳನ್ನು ಕೂಡ ನಾವು ಭಯದ ಕಾರಣದಿಂದಲೇ ಆಯ್ಕೆಯನ್ನ ಮಾಡಿಕೊಂಡಿರುತ್ತೇವೆ. ಹಾಗಾದರೆ ಈ ಭಯವೇ ವಾಸ್ತವ ಅಂತ ಹೇಳಬಹುದಾ? ಆಲೋಚನೆಯನ್ನ ಮಾಡಿ. ವಿಷಯದಲ್ಲಿ ತನಗೇನಾದರೂ ಆಪತ್ತು ಎದುರಾಗಬಹುದು ಎನ್ನುವಂತಹ ಅನುಮಾನವೇ ಭಯ. ಹಾಗಾದರೆ ಭಯವನ್ನ ಅಥವಾ ಭವಿಷ್ಯವನ್ನ ನಿರ್ದೇಶನ ಮಾಡುವುದು ಯಾರು? ಅದು ನಮ್ಮ ಕೈಯಲ್ಲಿ ಅಥವಾ ನಮ್ಮ ಎದುರಾಳಿಯ ಕೈಯಲ್ಲಿ ಇರುವುದಿಲ್ಲ. ಭಯ ಎನ್ನುವುದು ಈಶ್ವರನ ಸ್ವಾಧೀನದಲ್ಲಿ ಇರುತ್ತದೆ. ಅಂದರೆ ಯಾರಾದರೂ ಒಬ್ಬರು ನಿಮಗೆ ಹಾನಿಯನ್ನ ಅಥವಾ ನಾಶ ಮಾಡಬೇಕು ಎಂದು ಯೋಚನೆಯನ್ನ ಹಾಕಿಕೊಂಡರೆ ವಾಸ್ತವವಾಗಿ ಅವರಿಂದ ಹಾನಿ ಉಂಟಾಗುತ್ತದೆ ಎಂದು ಹೇಳಬಹುದೇ? ಇಲ್ಲ. ಆದರೆ ಭಯದಿಂದ ತುಂಬಿದ ಮನಸ್ಸು ನಮಗೆ ಅತಿ ಹೆಚ್ಚಾಗಿ ಹಾನಿಕಾರಕ ಆಗುತ್ತದೆ ಎಂದು ಹೇಳಬಹುದು. ದುರಂತದ ಸಮಯದಲ್ಲಿ ಭಯಗೊಂಡಂತಹ ಹೃದಯ ಅನುಚಿತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಇದು ದುರಂತದ ನೋವನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ಆದರೆ ವಿಶ್ವಾಸದಿಂದ ಕೂಡಿದಂತಹ ಹೃದಯ ಎಂತಹ ದುರಂತದ ಸಮಯವನ್ನು ಸಹ ಸುಲಭವಾಗಿ ಆಕ್ರಮಿಸಬಲ್ಲದು. ಅಂದಹಾಗೆ ಮನುಷ್ಯನು ಯಾವ ಕಾರಣದಿಂದಾಗಿ ತನ್ನ ಹೃದಯದಲ್ಲಿ ಭಯಕ್ಕೆ ಸ್ಥಾನವನ್ನು ನೀಡುತ್ತಾನೆಯೋ ಭಯವು ಅದಕ್ಕೆ ವಿರುದ್ಧವಾಗಿ ಫಲಿತಾಂಶವನ್ನು ನೀಡುತ್ತದೆ. ಮರವನ್ನು ನೋಡದೇ ಇರುವವರು, ಮರದಲ್ಲಿರುವಂತಹ ಪಕ್ಷಿಗಳನ್ನು ನೋಡದೇ ಇರುವವರು, ಪಕ್ಷಿಗಳ ಮಕ್ಕಳನ್ನು ನೋಡದೇ ಇರುವವರು, ಪಕ್ಷಿಗಳು ತಮ್ಮ ಪುಟ್ಟ ಮಕ್ಕಳಿಗೆ ಆಹಾರವನ್ನು ತಿನ್ನಿಸುವುದನ್ನು ನೋಡದೇ ಇರುವವರು ನಮ್ಮಲ್ಲಿ ಯಾರೂ ಕೂಡ ಇರುವುದಿಲ್ಲ. ಪ್ರಪಂಚದಲ್ಲಿ ಅದಕ್ಕಿಂತ ಸುಂದರವಾಗಿರುವಂತಹ ದೃಶ್ಯ ಮತ್ಯಾವುದೂ ಇರುವುದಿಲ್ಲ. ಯಾವಾಗ ಪ್ರೇಮಕ್ಕಿಂತ ಹೆಚ್ಚಾಗಿ ಮೋಹ ಬರುತ್ತದೆಯೋ ಆಗ ಅದು ಪ್ರೇಮವಾಗಿ ಉಳಿಯುವುದಿಲ್ಲ, ಸ್ವಾರ್ಥವಾಗಿ ಹೋಗುತ್ತದೆ. ಅವರಿಂದ ಪ್ರೇಮಕ್ಕೆ ಹತ್ತಿರವಾಗಿರಿ, ಮೋಹವನ್ನು ದೂರವೇ ಇರಿಸಿ. ಏಕೆಂದರೆ ನಾವು ಯಾರನ್ನ ಪ್ರೀತಿಸುತ್ತೇವೆಯೋ ನಾವು ಅವರ ಅಭಿವೃದ್ಧಿಗೆ ಅಡ್ಡವಾಗಬಾರದು. ಮನಸ್ಸು, ಈ ಮನಸ್ಸು ಎನ್ನುವುದು ನಿಜಕ್ಕೂ ಬಹಳ ವಿಚಿತ್ರವಾಗಿರುವುದು. ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಡೀ ಶರೀರ ಈ ಮನಸ್ಸಿನ ಕೋರಿಕೆಯನ್ನು ಈಡೇರಿಸಲು ಪ್ರಯತ್ನ ಪಡುತ್ತಲೇ ಇರುತ್ತದೆ. ಒಂದು ವೇಳೆ ಮನಸ್ಸಿಗೆ ಏನಾದರೂ ತಿನ್ನಬೇಕು ಎಂದು ಎನಿಸಿದರೆ ಶರೀರವು ಮನಸ್ಸಿನ ಆ ಒಂದು ಆಸೆಯನ್ನು ಈಡೇರಿಸುತ್ತದೆ. ಒಂದು ವೇಳೆ ಮನಸ್ಸು ಯಾರನ್ನಾದರೂ ದ್ವೇಷಿಸಿದರೆ ಮನುಷ್ಯನು ಆ ಒಂದು ಶತ್ರುವನ್ನು ನಾಶ ಮಾಡಲು ಪ್ರಯತ್ನ ಪಡುತ್ತಿರುತ್ತಾನೆ. ಒಂದು ವೇಳೆ ಮನಸ್ಸು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರ ಸಂತೋಷಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧನಾಗುತ್ತಾನೆ. ಆದರೆ ಜೀವನ ಸುಖಮಯವಾಗಿರಬೇಕು ಎಂದರೆ ನಮ್ಮ ಮನಸ್ಸು ಖಾಲಿಯಾಗಿರಬೇಕು. ಒಂದು ಮಗುವಿನ ಹಾಗೆ ನಮ್ಮೊಳಗಿನ ದ್ವೇಷ, ಮತ್ಸಾರ ಭಾವನೆಗಳು ಇರುವುದಿಲ್ಲ. ಮನಸ್ಸನ್ನು ಭಾವನೆಗಳಿಂದ ದೂರದಲ್ಲಿ ಇಡುವುದು ಉತ್ತಮ. ನೆನಪಿರಲಿ, ಮನಸ್ಸಿನಲ್ಲಿ ಭಾರ ಇಟ್ಟುಕೊಂಡು ಜೀವಿಸಿದರೆ ಮನುಷ್ಯನ ಮುಖ್ಯ ಸ್ವಭಾವ ಒಂದೇ, ಸಂಪಾದನೆ ಮಾಡುವುದು. ಅದು ಬಹಳ ಶ್ರಮಪಟ್ಟು. ಆ ಸಂಪಾದನೆ ಹಣಕ್ಕಾಗಿ ಇರಬಹುದು, ಕೀರ್ತಿಗಾಗಿ ಇರಬಹುದು, ಸಂಬಂಧಕ್ಕಾಗಿ ಇರಬಹುದು, ಸುಖ ಸಂತೋಷಕ್ಕಾಗಿ ಇರಬಹುದು. ಈ ರೀತಿ ಪ್ರತಿಕ್ಷಣ ಶ್ರಮ ಪಡುವ ವಿಧಾನವನ್ನು ಆ ವಿಧಿ ಮನುಷ್ಯನಿಗೆ ಏಕೆ ನೀಡಿತು ಎಂದು ನೀವು ಎಂದಾದರೂ ಯೋಚನೆಯನ್ನು ಮಾಡಿದ್ದೀರಾ? ಒಂದು ಬೀಜದ ಬಿತ್ತನೆಯಿಂದ ಒಂದು ಗಿಡ ಹುಟ್ಟುತ್ತದೆ. ಆ ಗಿಡ ಎಷ್ಟೋ ಫಲಗಳಿಗೆ ಮನೆಯಾಗಿ ಬದಲಾಗುತ್ತದೆ. ಯಾಕೆ? ಆ ವೃಕ್ಷ ಸ್ವಂತ ಆ ಫಲವನ್ನು ತಿನ್ನುವುದಕ್ಕ? ಇಲ್ಲವೇ ಇಲ್ಲ. ಅದರ ಉದ್ದೇಶ ಬೇರೆಯೇ ಆಗಿರುತ್ತದೆ, ಹಸಿದವರೊಡನೆ ಹಂಚಿಕೊಳ್ಳುವುದಕ್ಕೆ. ಇದರಿಂದ ಆ ಒಂದು ವೃಕ್ಷಕ್ಕೆ ಏನು ಲಾಭ ಎನ್ನುವಂತಹ ಸಂದೇಹ ನಿಮಗೆ ಇರಬಹುದು. ಲಾಭವಿದೆ. ಅದು ಏನೆಂದರೆ ಯಾರು ವೃಕ್ಷದ ಫಲವನ್ನು ಹಂಚಿಕೊಳ್ಳುತ್ತಾರೆಯೋ ಅವರಿಗೆ ದಣಿವು ಕಡಿಮೆ ಆಗುತ್ತದೆ. ಹಾಗೆಯೇ ಮನುಷ್ಯರು ತಿನ್ನುವಂತಹ ಹಣ್ಣುಗಳಿಂದ, ಕೆಳಗೆ ಬೀಳುವಂತಹ ಬೀಜಗಳಿಂದ
ಮತ್ತೊಂದು ನೂತನವಾಗಿರುವಂತಹ ವೃಕ್ಷ ಜನ್ಮವನ್ನು ತಾಳುತ್ತದೆ. ಅದರ ಜಾತಿ, ಗುಣ, ಸ್ವಭಾವಗಳು ಅಮರವಾಗಿರುತ್ತವೆ. ಇದರಿಂದ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಧನವಂತರಾಗಲು ಪ್ರತಿಕ್ಷಣ ನೀವು ಶ್ರಮ ಪಡಬೇಕು. ಆದರೆ ನೀವು ಅಮರರಾಗಲು ನಿಮ್ಮ ಇಡೀ ಸರ್ವಸ್ವವನ್ನು ಎಲ್ಲರೊಡನೆ ಹಂಚಿಕೊಳ್ಳಬೇಕು. ಇದೇ ರೀತಿಯಾಗಿರುವಂತಹ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.